ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರು ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಫ್ರೆಂಡ್ಸ್, ಈ ಕಡೆ ಶಾರದಾ ಫುಡ್ ಟ್ರಕ್ಕಿಂದ ಕೆಲಸ ಮುಗಿಸ್ಕೊಂಡು ಮನೆಯೊಳಗಡೆ ಬರ್ತಾ ಇರಬೇಕಾದ್ರೆ ದೀಪು ಅಮ್ಮ ತುಂಬ ಸುಸ್ತಾಗಿದೆ ಅಮ್ಮ ಅಂತ ಅನ್ಬೇಕಾದ್ರೆ, ಹೌದು ಬಂಗಾರಿ ಅಂತ ಹೇಳ್ತಾ ಇರ್ತಾಳೆ. ಅಮ್ಮ ನನಗೆ ತುಂಬ ಹಸಿವಾಗಿದೆ, ಏನಾದರೂ ತಿನ್ನೋ ಕೊಡು, ಅಟ್ಲೀಸ್ಟ್ ಹಾಲಾದರೂ ಕಾಸು ಕೊಡು ಅಂತ ಅಂದಾಗ, ಹೌದಾ ಪುಟಾಣಿ ತುಂಬ ಹಸುವಾಗಿದೆ, ಅಜ್ಜಿ ಅಲ್ಲಿ ಅಂತ ಅನ್ಬೇಕಾದ್ರೆ ಎಲ್ಲೋ ಪಕ್ಕದ ಮನೆಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ ಅಮ್ಮ, ಹಾಲು ಕಾಸು ಕೊಡಿ ಅಂತ ಅನ್ಬೇಕಾದ್ರೆ ಸರಿ ಪುಟ ಅಂತ ಅಂದ್ಬಿಟ್ಟು ಹಾಲು ಕಾಸಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಫುಡ್ ಟ್ರಕ್ಕಿಗೆ ಕುಂಬಳಕಾಯಿ ನಿಲ್ಲಿಸಿದಾಗ 2 ಸಲ ನೀವುಳಿಸಿ ಹೊಡೆದ್ರೂ ಸಹ ಹೊಡ್ಕಳ್ದಲ್ಲೇ ಇರಬೇಕಾದ್ರೆ ಒಟ್ಟಾರ ಜನಗಳೆಲ್ಲರೂ ಸಹ ಏನು ನಿಮಗೆ ಅಪಶಕನ ಕಾದಿದೆ, ಅದಕ್ಕೆ ಕುಂಬಳಕಾಯಿ ಹೊಡ್ಕೊಂಡಿಲ್ಲ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಹಾಗೆ ನಿಂತ್ಕೊಂಡಿರ್ತಾಳೆ. ಅದೇ ಜ್ಞಾನದಲ್ಲಿ ಸ್ಟವ್ ಮೇಲೆ ಇಟ್ಟಿರೋ ಹಾಲನ್ನ ಸಡನ್ನಾಗಿ ಮುಟ್ಟಿದ ತಕ್ಷಣ, ಪಾತ್ರೆ ಸುಟ್ಟಿದ ತಕ್ಷಣ, ಅಮ್ಮ ಅಂತ ಕಿರ್ಚಿದ ತಕ್ಷಣ ಹಾಲೆಲ್ಲ ಚೆಲ್ಲೋಗ್ಬಿಡುತ್ತೆ. ಅಷ್ಟೊತ್ತಿಗೆ ಸಿದ್ದು ಏನಾಯಿತು ಶಾರದವ್ರೆ ಅಂತ ಬಂದಾಗ, ಈ ಥರ ಹಾಲು ಚೆಲ್ತು ಅಂತ ಅಂದಾಗ, ಪರವಾಗಿಲ್ಲ ಬಿಡಿ, ಕ್ಲೀನ್ ಮಾಡಿಕೊಂಡ್ರೆ ಆಯಿತು, ನಿಮ್ಮ ಕೈಗೆ ಏನಾಯಿತು ಅಂತ ನೋಡ್ತಿರ್ಬೇಕಾದ್ರೆ ದೀಪು ಅಮ್ಮ ಅಪ್ಪ ಏನಾಯಿತು, ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಅಂದಾಗ, ಪುಟಾಣಿ ಹಾಲು ಸುಡ್ತಾ ಇದೆ, ಅಲ್ಲೇ ಇರು, ಬರಬೇಡ, ನೀನು ಓದ್ಕೊ ಹೋಗು, ನಾನು ಬೇರೆ ಹಾಲು ಕಾಸ್ಕೊಂಡು ತರ್ತೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಶಾರದಾ ಕೈನ ಹಿಡ್ಕೊಂಡು ಉಫ್ ಉಫ್ ಅಂತ ಮಾಡ್ತಿರ್ಬೇಕಾದ್ರೆ, ಪರವಾಗಿಲ್ಲ ಬಿಡಿ ಸರ್, ತಣ್ಣೀರು ಹಾಕೊಂಡ್ರೆ ಈ ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ರೆ, ಏನು ರೀ ನಿಮಗೆ ನೋವಾಗಿದೆಯಲ್ಲ, ಅದಕ್ಕೆ ನನಗೆ ತುಂಬ ಫೀಲ್ ಆಗ್ತಿದೆ, ನೀವು ನೋಡಿದರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಇದಕ್ಕೆ ತಣ್ಣೀರೆಲ್ಲ ಹಾಕಬಾರ್ದು, ಆಯಿಂಟ್ಮೆಂಟ್ ಹಚ್ಚಬೇಕು, ಬನ್ನಿ ಆಯಿಂಟ್ಮೆಂಟ್ ಹಚ್ಚುತ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ತುಂಬ ಪ್ರೀತಿಯಿಂದ ಆಯಿಂಟ್ಮೆಂಟ್ ಹಚ್ಚುತ್ತಾ ಇರಬೇಕಾದ್ರೆ ಶಾರದಾ ತುಂಬ ಆಶ್ಚರ್ಯದಿಂದ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಪರವಾಗಿಲ್ಲ ಬಿಡಿ ಸರ್ ಅಂತ ಅನ್ಬೇಕಾದ್ರೆ, ನನಗೆ ತುಂಬ ನೋವಾಗ್ತಿದೆ ಕಣ್ರಿ, ನೋವೆಲ್ಲ ಏನಾದರೂ ತೊಗೊಳಂಗಿದ್ರೆ ಖಂಡಿತ ನಿಮ್ಮ ನೋವನ್ನ ನಾನೇ ತೊಗೋತಿದ್ದೆ ಅಂತ ಸಿದ್ದು ಹೇಳ್ತಾ ಇದ್ರೆ, ಇದ್ಯಾಕೋ ತುಂಬ ಅತಿ ಆಯಿತು ಸರ್ ಅಂತ ಹೇಳ್ತಾ ಇರ್ತಾಳೆ. ಹೌದೌದು ತುಂಬ ಅತಿ ಆಯಿತು, ಸುಡೋ ಪತ್ರನ ಬರಿಗೈಲಿ ಮುಟ್ಟಿದ್ರೆ ಇನ್ನೇನು ಸುಡಲ್ವಾ, ಕೊಡ್ರೆ ಆಯಿಂಟ್ಮೆಂಟ್ ಹಚ್ಚುತ್ತೀನಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಕರೆಂಟ್ ಹೋಗುತ್ತೆ. ನೋಡಿದ್ರಾ, ನಾನು ಹೇಳಿದೆ ಕರೆಂಟು ಸಹ ಹೋಗ್ಬಿಡ್ತು, ಇರಿ ಕ್ಯಾಂಡಲ್ ತರ್ತೀನಿ ಅಂತ ಅಂದ್ಬಿಟ್ಟು ಕ್ಯಾಂಡಲ್ ಹಚ್ಕೊಂಡು ಬಂದುಬಿಟ್ಟು ಕೊಡ್ರಿ ಕೈನ ಅಂತ ಮತ್ತೆ ಆಯಿಂಟ್ಮೆಂಟ್ ಹಚ್ಚುತ್ತಾ ಇರ್ತಾನೆ. ಅಮ್ಮ ಉರಿತಿದೆ ಅಂತ ಅನ್ಬೇಕಾದ್ರೆ, ಒಂದು ಕೆಲಸ ಮಾಡಿರಿ, ನಿಮ್ಮ ಕೈನ ನೋಡ್ತಾ ಇದ್ರೆ ತುಂಬ ಇನ್ನೂ ಬೇಜಾರಾಗುತ್ತೆ, ನನ್ನ ಮುಖ ನೋಡಿ ಅಂತ ಅಂದಾಗ, ಏನು ಹೇಳ್ತಿದ್ದೀರ ಸರ್ ಅಂತ ಅನ್ಬೇಕಾದ್ರೆ, ನಾನೇನು ಹೇಳ್ತಾ ಇದ್ದೀನಿ, ಇರೋದನ್ನೇ ನಾನು ಹೇಳ್ತಾ ಇರೋದು, ನ್ಯಾಯವಾಗಿ ಹೇಳಬೇಕು ಅಂತಂದರೆ ನೀವು ಯಾವಾಗಲೂ ನನ್ನ ಮುಖನ ನೋಡಬೇಕು, ಆದರೆ ನನ್ನ ಹಣೆ ಬರ ನೋಡಿ ನಾನೇ ಯಾವಾಗಲೂ ನೋಡಿ ಅಂತ ಹೇಳ್ಕೊಳ್ಳೋ ಹಾಗೆ ಆಗಿದೆ ಅಂತ ಅಂದಾಗ ತುಂಬ ಗುರಾಯಿಸ್ಕೊಂಡು ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಕಣ್ರಿ ಅಂತ ಅನ್ಬೇಕಾದ್ರೆ ತುಂಬ ಪ್ರೀತಿಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಬೇಕಾದ್ರೆ ಹಾಗೆ ಆಯಿಂಟ್ಮೆಂಟ್ ಪ್ರೀತಿಯಿಂದ ಹಚ್ಚುತ್ತಾ ಇರ್ತಾನೆ. ಹಾಗೆ ಹತ್ರ ಹೋಗ್ಬಿಟ್ಟು ಶಾರದಾ ಕಣ್ಣಿನ ರಪ್ಪೆನ ಊಫ್ ಮಾಡ್ತಿರ್ಬೇಕಾದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ಫೀಲಾಗಿ ಸಿದ್ದುನ ಹಾಗೆ ಕಣ್ಮುಚ್ಕೊಂಡು ನೋಡ್ತಾ ಇರಬೇಕಾದ್ರೆ ಸಿದ್ದು ಹತ್ರ ಹೋಗಿ ಮುತ್ಕೊಡೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸಡನ್ನಾಗಿ ಕರೆಂಟು ಬರುತ್ತೆ. ಜೊತೆಗೆ ಅಪ್ಪ ಅಮ್ಮ ಅಂತ ದೀಪು ಜೋರಾಗಿ ಕಿರ್ತಿರ್ಬೇಕಾದ್ರೆ, ಅಯ್ಯೋ ದೇವ್ರೆ, ಈ ಟೈಮಿಗೆ ಬರಬೇಕಂತ ಸಿದ್ದು ಗೊಣಕಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಾರದಾ ಮುಗುಳ್ನಾಗೆ ಮಾಡ್ತಾ ಇರಬೇಕಾದ್ರೆ ದೀಪು ಬಂದು, ಯಾಕಪ್ಪ ಏನಾದರೂ ಅಂದ್ರ ಅಂತ ಅನ್ಬೇಕಾದ್ರೆ, ಏನಿಲ್ಲ ಮಗಳೇ, ನೀನು ಇವಾಗಲೇ ಬರಬೇಕಾ, ಕರೆಂಟು ಇವಾಗಲೇ ಬರಬೇಕಾ, ನೀವಿಬ್ಬರು ರೆಸ್ಟ್ ಮಾಡಿಕೊಂಡು ಆಮೇಲೆ ಬಂದಿದ್ದರೆ ಆಗ್ತಿರ್ಲಿಲ್ವ ಅಂತ ಅನ್ಬೇಕಾದ್ರೆ, ಅಪ್ಪ ನಾನು ಓದ್ಕೋತಾ ಇದ್ನ, ಕರೆಂಟೇ ಹೋಯ್ತು, ಆದರೆ ಹೋಗಿದ್ದು ನನಗೆ ಗೊತ್ತೇ ಆಗಲಿಲ್ಲ, ಚೆನ್ನಾಗಿ ನಿದ್ದೆನೇ ಬಂದುಬಿಡ್ತು. ಹೌದು, ಅಷ್ಟಕ್ಕೂ ಅಮ್ಮನ ಕೈಗೆ ಏನಾಗಿದೆ ಅಂತ ಅಂದಾಗ, ಏನಿಲ್ಲ ಮಗಳೇ, ಸ್ವಲ್ಪ ಗಾಯ ಆಗಿತ್ತು, ಆಯಿಂಟ್ಮೆಂಟ್ ಹಚ್ಚಿದ್ದೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ಈ ಸಿದ್ದು ನಿನ್ನಪ್ಪ ಡಾಕ್ಟರ್ ಇರಬೇಕಾದ್ರೆ ನಿಮ್ಮಮ್ಮನಿಗೆ ಏನೂ ಆಗಲ್ಲ ಬಿಡು ಅಂತ ಅಂದಾಗ, ಈ ಕಡೆ ಶಾರದಾ ತುಂಬ ಖುಷಿಯಿಂದ ಕತ್ತಲ್ಲಾಡಿಸ್ತಾ ಇರ್ತಾಳೆ. ಹಾಗೆ ಮತ್ತೆ, ಇರಮ್ಮ ನಾನು ಹಾಲು ಕಾಸ್ಕೊಬರ್ತೀನಿ ಪುಟ್ಟಿ, ನನಗೇನು ಆಗಿಲ್ಲ ಅಂತ ಶಾರದಾ ಎದ್ದು ಹೋಗ್ತಿರ್ಬೇಕಾದ್ರೆ, ಕೂತ್ಕೊಳ್ರಿ, ಎಲ್ಲದಕ್ಕೂ ನಾನು ಹೋಗ್ತೀನಿ ಅಂತ ಹೋಗ್ತಿರಲ್ಲ, ಕೆಲಸ ಮಾಡಿ ಸಾಕಾಗಿರಲ್ವಾ, ನನಗೇನು ಹಾಲು ಕಾಸೋಕ್ಕೂ ಬರಲ್ಲ ಅಂತ ಅಂದ್ಕೊಂಡಿದ್ದೀರಾ, ನಾನೇನು ಚಿಕ್ಕ ಮಗುನ, ಇರಿ ನಾನು ಹಾಲು ಕಾಸ್ಕೊ ಬರ್ತೀನಿ ಅಂತ ಸಿದ್ದು ಹೋಗ್ತಾ ಇದ್ರೆ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ತುಂಬ ಖುಷಿಯಿಂದ ಆಯಾಗಿ ಕುಳಿತಿರಿ ನೀನು ರಾಣಿಯ ಹಾಗೆ ಅಂತ ಸಾಂಗ್ ಆಡ್ಕೊಂಡು ದೀಪಿಗೆ ತುಂಬ ಖುಷಿಯಿಂದ ಹಾಲು ಕಾಸು ಕೊಡ್ತಿದ್ರೆ ಶಾರದನಿಗಂತೂ ಸಿದ್ದು ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಈ ಕಡೆ ನವೀನ ಕರ್ಕೊಂಡು ಬರ್ತಾ ಇರ್ತಾಳೆ. ಅಲ್ಲ ಅಕ್ಕ, ಇಲ್ಲಿ ಕರ್ಕೊಬಂದಿದೆಯಲ್ಲ, ಏನು ಕರ್ಕೊಬಂದಿದೆಯಾ, ನನ್ನಿಂದ ನಿನಗೇನಾದರೂ ಕೆಲಸ ಆಗಬೇಕಿತ್ತ ಅಂತ ಅಂದಾಗ, ಹೌದು ಕೆಲಸ ಆಗಬೇಕಿತ್ತು, ಅಪ್ಪನ ಒಂದು ಹೆಲ್ಪ್ ಕೇಳಿದೆ, ಆದರೆ ಅವರು ನನಗೆ ಬುದ್ಧಿವಾದ ಹೇಳಿ ಕಳಿಸಿದ್ರು, ಸೊ ನನಗಾಗಿ ಅದು ಯಾಕೋ ಈ ಕೆಲಸ ಆಗಲ್ಲ ಅಂತ ಅನ್ನಿಸ್ತು, ನಿನ್ನನ್ನು ಕರ್ಕೊಬಂದಿದ್ದೀನಿ, ನನಗೊಂದು ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾಳೆ. ಅದು ಹೇಳಕ್ಕ ಅಂತ ಅಂದಾಗ ಶಾರದಾ ಮತ್ತೆ ಸಿದ್ದು ಫುಡ್ ಟ್ರ್ಯಾಕಿಗೆ ಬೆಂಕಿ ಹಚ್ಚಬೇಕು, ಯಾರಿಗೂ ಸಹ ಈ ವಿಷಯ ಗೊತ್ತಾಗಬಾರ್ದು ಅಂತ ಎಲ್ಲ ಹೇಳ್ತಾ ಇರಬೇಕಾದ್ರೆ ನವೀನನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಕ್ಕ ಏನು ಹೇಳ್ತಿದ್ಯಾ, ಈ
ಕೆಲಸ ನನ್ನಿಂದ ಸಾಧ್ಯ ಇಲ್ಲ, ಅಪ್ಪ ಹೇಳಿದೆ ಕರೆಕ್ಟು, ಏನಾದರೂ ತೊಂದರೆ ಆದರೆ ಏನು ಮಾಡೋದು ಅಂತ ಅಂದಾಗ, ತೊಂದರೆ ಹೇಗೋ ಆಗುತ್ತೆ, ಯಾರಿಗೂ ಅನುಮಾನ ಬರಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಅಂದಾಗ, ಇಲ್ಲಪ್ಪ ನನ್ನ ಕೈಲಾಗಲ್ಲ ಅಂತ ನವೀನ ಹೇಳ್ತಾ ಇರ್ತಾನೆ. ಅಲ್ಲ ಕಣೋ, ನೀನು ಕೇಳಿದಾಗೆಲ್ಲ ಅಷ್ಟು ದುಡ್ಡು ಕೊಟ್ಟಿದ್ದೀನಿ, ಯಾಕನಿಗೋಸ್ಕರ ಒಂದು ಹೆಲ್ಪ್ ಮಾಡಲ್ವೇನೋ ಅಂತ ಜೋ ಕೇಳ್ತಾ ಇರಬೇಕಾದ್ರೆ, ದುಡ್ಡು ಕೊಟ್ಟಿದ್ದೀಯ ನಿಜ, ಹಾಗೆ ಕೆಲಸನೂ ಮಾಡಿಸ್ಕೊಂಡಿದ್ದೀಯ ತಾನೇ, ನನ್ನಿಂದ ಆಗಲ್ಲ, ನಾನು ಮಾಡಲ್ಲ ಅಂತ ಅನ್ಬೇಕಾದ್ರೆ, ಸರಿ ಆಯಿತು ಬಿಡು, ನನಗೆ ನೀನು ಸಹಾಯ ಮಾಡಬೇಡ, ನೀನು ಹೆಲ್ಪ್ ಮಾಡಿದರೆ ನಿನಗಿಷ್ಟು ದುಡ್ಡು ಕೊಡೋಣ ಅಂತ ತಂದಿದ್ದೆ ಅಂತ ದುಡ್ಡನ್ನು ತೋರಿಸ್ತಿರ್ಬೇಕಾದ್ರೆ, ದುಡ್ಡಿನ ಆಸೆಗೋಸ್ಕರ ಈ ಕಡೆ ನವೀನ ಪಟ್ನ ಅಂತ ಕಿತ್ಕೊಬಿಟ್ಟು, ಅಷ್ಟೇ ತಾನೇ, ನೀನು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ, ನೀನು ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಅಂದರೆ ಏನು ಬೇಕಾದರೂ ಕೆಲಸ ಮಾಡ್ತೀನಿ ಕೊಡೋಕ್ಕ ಅಂತ ಅಂದಾಗ, ವೆರಿ ಗುಡ್, ನಾನು ಹೇಳ್ದಂಗೆ ಮಾಡು, ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿ ಹೊರಟೋಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಶಾರದಾಗೋಸ್ಕರ ಸಿದ್ದು ಹಾಲು ಬರ್ತಾನೆ. ಕೊಡಿ ಸರ್, ನಾನೇ ಕುಡಿತೀನಿ ಅಂತ ಅಂದಾಗ, ಬೇಡ ಬೇಡ ನಾನು ಕುಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಏನು ನೀವು ಕುಡಿಸ್ತೀರಾ, ಬೇಡ ಕೊಡ್ರಿ ಸರ್ ನಾನು ಕುಡಿತೀನಿ ಅಂತ ಅಂದಾಗ, ಮೇರಿ ಶಾರದಾ ಅವರು ಎಲ್ಲದಕ್ಕೂ ಸಂಕೋಚ ಪಡ್ಕೋತಿರಲ್ಲ, ನಿಮ್ಗೊಂದು ಕತೆ ಗೊತ್ತಾ, ಒಂದು ಊರಲ್ಲಿ ಸಂಕೋಚಮ್ಮ ಅಂತ ಇದ್ರು, ಆ ಕತೆ ಕೇಳಿದ್ದೀರಾ ಅಂತ ಅಂದಾಗ, ಇಲ್ಲ ಸರ್ ಅಂತ ಅಂದಾಗ, ಒಂದು ಊರಲ್ಲಿ ಸಂಕೋಚಮ್ಮ ಅಂತ ಇದ್ರು, ಅವ್ರು ಎಲ್ಲದಕ್ಕೂ ಸಂಕೋಚ ಪಡ್ತಿದ್ರಂತೆ, ಸಂಕೋಚ ಪಡ್ಕೊಂಡು ಏನು ತಿಂತಿರ್ಲಿಲ್ವಂತೆ, ಏನು ಕುಡಿತಿರ್ಲಿಲ್ವಂತೆ, ಆ ರೀತಿ ಆಡ್ತಿರ ಕಂಡ್ರೆ ಒಂದೊಂದ್ಸಲ ನೀವು ಸುಮ್ಮನೆ ಕುಡೀರಿ ಅಂತ ಹಾಲು ಕುಡ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ಬೇಡ ಬೇಡ ಅಂತ ವಾದ ಮಾಡ್ತಾ ಇರ್ತಾಳೆ. ಹಾಗೆ ಬಾಯಿ ಹಿಡ್ಕೊಂಡು ತುಂಬ ಪ್ರೀತಿಯಿಂದ ಕುಡಿಸ್ತಿರ್ಬೇಕಾದ್ರೆ, ಸರಿ ಸರ್ ಆಯಿತು ನಾನು ಕುಡಿತೀನಿ ಅಂತ ಅಂದಾಗ ಕುಡಿತಾ ಇರ್ತಾಳೆ. ಸಿದ್ದು ಹಾಲು ಕುಡಿಸ್ತಿದ್ದೆ ನೋಡಿ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿಯಾಗಿ ಹಾಗೆ ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ. ಪ್ರೀತಿಯಿಂದ ಸಿದ್ದು ಹಾಲು ಕುಡಿಸ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅನಸೂಯ ಹೊರಗಡೆಯಿಂದ ಶಾರದಾ ಅಂತ ಕೂತ್ಕೊಂಡು ಬರ್ತಿರ್ಬೇಕಾದ್ರೆ, ಸಿದ್ದು ಫಸ್ಟ್ ಟೈಮ್ ರೊಮ್ಯಾನ್ಸ್ ಮಾಡೋಣ ಅಂತ ಹೋಗ್ತಿದ್ದೆ ನನ್ನ ಹೆಂಡತಿ ಜೊತೆ, ಎಲ್ಲರೂ ಸಹ ಇವಾಗಲೇ ಬರಬೇಕಂತ ಅಂದಾಗ ಶಾರದಾ ಗುರಾಯಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅನಸೂಯ ಒಳಗಡೆ ಬಂದುಬಿಟ್ಟು, ಇದೇನಿದು ಹಾಲು ಚೆಲ್ಲಿದೆಯಲ್ಲ ಅಂತ ಅಂದಾಗ, ಸಿದ್ದು ಹಾಗಾದರೆ ನಿಮಗೂ ಮೊದಲಿಂದ ಕತೆ ಹೇಳ್ಬೇಕಂತ ಅಂದಾಗ, ನನಗೇನು ಹೇಳ್ಬೇಡಿ, ಪರವಾಗಿಲ್ಲ ಬಿಡಿ, ಹಾಲು ಚೆಲ್ಲಿದ್ರೆ ಚೆಲ್ಲುತ್ತೆ, ಕ್ಲೀನ್ ಮಾಡಿದ್ರಾಯ್ತು, ಆದರೆ ಹಾಲು ಚೆಲ್ಲಿದ್ರೆ ತುಂಬ ಒಳ್ಳೆಯದು, ಯಾವುದು ಕೆಟ್ಟ ರೀತಿ ಶಕುನ ಆಗಲ್ಲ ಅಂತ ಅಂದ್ಬಿಟ್ಟು, ಇನ್ನೊಂದೇನು ಗೊತ್ತಾ, ಒಟ್ಟಾರೆ ತುಂಬ ಹಾಗೆ ಎಲ್ಲ ಬೀದಿಗಳಲ್ಲೂ ಸುಮ್ಮನೆ ಹೋಗಿದ್ದೆ ಕಣೆ, ಎಲ್ಲರೂ ಸಹ ನಮ್ಮ ಫುಡ್ಡು ಟ್ರ್ಯಾಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ತಿಂಡಿ ಬಂಡಿ ಅಂತ ಹೆಸರಿದೆಯಲ್ಲ, ಅಮ್ಮಮ್ಮ ತಿಂಡಿ ಬಂಡಿ, ಅದಂತೂ ತುಂಬ ಚೆನ್ನಾಗಿದೆ, ಶುಚಿ ಮತ್ತು ರುಚಿಗೆ ಅದು ಇನ್ನೊಂದು ಎಕ್ಸಾಂಪಲ್ ಅಂತ ಎಲ್ಲ ಹೇಳ್ತಿದ್ರು ಕಣೆ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತ ಅಂದಾಗ, ನಾವು ಮಾಡೋ ತಿಂಡಿನ ಎಲ್ಲರೂ ಇಷ್ಟಪಟ್ಟು ಖುಷಿಯಿಂದ ತಿಂತಾರಲ್ಲ, ಅದೇ ನನಗೆ ಸಂತೋಷ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಉಕಣೆ ಶಾರದಾ, ನೋಡ್ತಾ ಇರೋ ನಮ್ಮ ಬಿಸ್ನೆಸ್ಸು ಇನ್ನೊಂದು ವರ್ಷದೊಳಗೆ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ, ಹಾಗೆ ನಾವು ಇನ್ನೆಲ್ಲೋ ಇರ್ತೀವಿ ಕಣೆ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಅನಸೂಯ ಹೇಳ್ತಾ ಇದ್ರೆ, ಸಿದ್ದು ಶಾರದಾ ಸಿಕ್ಕಾಬಟ್ಟೆ ಅವಳ ಮಾತನ್ನ ಕೇಳ್ಕೊಂಡು ನಗಾಡ್ತಾ ಇರ್ತಾರೆ. ರೂಮಲ್ಲಿ ಗೋಲ್ಡಿ ಅಷ್ಟುದ್ದಕ್ಕೂ ಸಹ ತಲೆದಿಂಬನ್ನ ಇಟ್ಟು ಬೆಡ್ಶೀಟ್ನ ಕವರ್ ಮಾಡಿಬಿಟ್ಟು ನಾಟಕ ಮಾಡ್ತಾ ಇರ್ತಾಳೆ. ಗೋಲ್ಡಿ, ನಿನಗೆ ಹುಷಾರಿಲ್ಲ, ತುಂಬ ಜ್ವರ ಬಂದಿದೆ, ಮನೆಯವರೆಲ್ಲರೂ ಸಹ ಒಂದೊಂದು ಮಾತಾಡ್ತಿದ್ದಾರೆ, ಆ ಮಾತನ್ನ ಕೇಳ್ಕೊಂಡು ನಿನಗೆ ತುಂಬ ಜ್ವರ ಬಂದಿದೆಯಲ್ವಾ, ಹುಷಾರಾಗಿ ಮಲ್ಕೋ, ನಾನಿದ್ದೀನಿ, ಟೆನ್ಷನ್ ಮಾಡ್ಕೋಬೇಡ, ನಾನಿರೋರ್ಗೂ ಸಹ ನಿನಗೇನು ಆಗಲ್ಲ ಅಂತ ಅಂದ್ಬಿಟ್ಟು ಸ್ಮೈಲ್ ಮಾಡ್ತಾ ಇರ್ತಾಳೆ. ಹಾಗೆ ನಗಾಡ್ಕೊಂಡು ಬೆಡ್ಶೀಟ್ನ ತೆಗೆದ್ರೆ ಅದ್ರ ತುಂಬ ತಲೆದಿಂಬನ್ನ ಇಟ್ಟಿರ್ತಾಳೆ. ಆಗ ನಡೆದಿದ್ದ ಘಟನೆ ಏನು ಅಂತ ಜೋ ಹೇಳ್ತಾ ಇರ್ತಾಳೆ. ಜೋ ಈ ಕಡೆ ರೆಡಿ ಆಗ್ತಿರ್ಬೇಕಾದ್ರೆ ರೂಮಿಗೆ ಪಾರಿಜಾತ ಬರ್ತಾಳೆ. ಅಲ್ಲ ಜೋ, ಇಷ್ಟು ರೆಡಿ ಆಗಿಬಿಟ್ಟು ಇಷ್ಟು ಸರಿ ರಾತ್ರಿಯಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ಗೋಲ್ಡಿ ಅಂತ ಕೇಳ್ತಿರ್ಬೇಕಾದ್ರೆ, ಒಬ್ಬರನ್ನ ಸುಡಬೇಕು ಅದಕ್ಕೆ ಹೋಗ್ತಿದ್ದೀನಿ ಅಂತ ಅಂದಾಗ, ಇನ್ನೂ ಸುಡಬೇಕಾ, ಕೊಲೆನೂ ಮಾಡ್ತಿದ್ಯಾ, ಹಾಗೆ ಸುಡ್ತಾ ಇದೆಯಾ ಯಾರನ್ನ ಅಂತ ಅಂದಾಗ, ಕೊಲೆ ಏನು ಮಾಡ್ತಿರ್ಲಿಲ್ಲ, ಕೊಲೆ ಮಾಡೋದ್ರಲ್ಲಿ ಮಜಾ ಇಲ್ಲ, ಸುಟ್ಟರೆ ಒಳ್ಳೆ ಮಜಾ ಇರುತ್ತೆ, ಅದು ಆ ಸಿದ್ದು ಮತ್ತು ಶಾರದಾ ಫುಡ್ಡು ಟ್ರಾಕ್ ಇದೆಯಲ್ಲ ಅದನ್ನು ಸುಡೋಣ ಅಂತ ಹೋಗ್ತಿದ್ದೀನಿ ಅಂತ ಅಂದಾಗ, ಪಾರಿಜಾತನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಆ ಫುಡ್ಡು ಟ್ರಾಕ್ ಇರೋದ್ರಿಂದಲೇ ತಾನೇ ಅವರು ಸಿಕ್ಕಾಬಟ್ಟೆ ಮೆರಿತಾ ಇರೋದು, ಅದೇ ಇಲ್ದಂಗೆ ಮಾಡಿದರೆ ಇನ್ನು ಹೆಂಗೆ ಇರುತ್ತೆ ನೋಡೋಣ ಗ್ರಾನಿ ಅಂತ ಅಂದಾಗ, ಗೋಲ್ಡಿ ಹೇಳಿದ ಮಾತು ಕೇಳಿ ಸಿಕ್ಕಾಬಟ್ಟೆ ಖುಷಿಯಿಂದ ತೇಲಾಡ್ತಾ ಇರ್ತಾಳೆ. ಹೀಗೆ ಮತ್ತೆ ಪಾರಿಜಾತ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೀನೇನೋ ಈ ಸರಿ ರಾತ್ರಿಯಲ್ಲಿ ಹೋಗ್ತಿದ್ಯಾ, ಆದರೆ ನಿಮ್ಮ ಅಪ್ಪ ಅಮ್ಮ ತಾತ ಕೇಳಿದರೆ ಏನಂತ ಹೇಳಿ ಅಂತ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ, ನೀವೇನಾದರೂ ಹೇಳಿ ಮ್ಯಾನೇಜ್ ಮಾಡಲೇಬೇಕು ಅಂತ ಹೇಳಬೇಕಾದ್ರೆ, ನೀನೊಬ್ಬಳೇ ಹೋಗ್ತೀಯಾ ಗೋಲ್ಡಿ ಅಂತ ಕೇಳ್ತಾ ಇರ್ತಾಳೆ. ನಾನೊಬ್ಬಳೇ ಹೋಗಲ್ಲ, ಇನ್ನೊಬ್ಬರು ಬರ್ತಾರೆ, ಇನ್ನೋ ಗ್ರಾನಿ, ನನಗೆ ಅದೆಲ್ಲ ಗೊತ್ತಿಲ್ಲ, ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಿ ಒಂದು ರಾತ್ರಿ ಮ್ಯಾನೇಜ್ ಮಾಡಲೇಬೇಕು ಅಂತ ಅಂದಾಗ, ಸರಿ ಆಯಿತು ಹೋಗು, ನಾನು ಏನಾದರೂ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಕಳಿಸ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕನ ಅಷ್ಟೊಂದು ತಲೆದಿಂಬನ್ನ ಹಾಕಿಬಿಟ್ಟು ಒಬ್ಬೊಬ್ಬಳೇ ಮಾತಾಡ್ತಾ ಇರ್ತಾಳೆ. ಇಲ್ಲೇ ಕೂತಿದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ, ನಾನು ಕೆಳಗಡೆ ಹೋಗಿ ಜೋ ಬರೋವ್ರಿಗೂ ಸಹ ವೆಯ್ಟ್ ಮಾಡೋಣ ಅಂತ ಪಾರಿಜಾತ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಹಾಸಿಗೆ ಎಲ್ಲ ರೆಡಿ ಮಾಡ್ತಿರ್ಬೇಕಾದ್ರೆ ಈ ಕಡೆ ಶಾರದಂಗೆ ಹೇಳ್ತಾ ಇರ್ತಾಳೆ, ಅಮ್ಮ ನಿಮ್ಮ ಕೈ ಏಟಾಗಿದೆ ಅಲ್ವಾ, ಇವತ್ತು ನೀವು ಹಾಸಿಗೆನ ಹಾಸ್ಬೇಡಿ, ನಾನೇ ಹಾಸ್ತೀನಿ, ಬನ್ನಿ ಮಲ್ಕೊಳ್ಳಿ ಅಂತ ಅಂದಾಗ, ಅನಸೂಯ ಬೇಗ ಮಲ್ಕೊಳ್ಳಿ, ಎಲ್ಲರೂ ಬೆಳಗ್ಗೆ ಬೇಗ ಎದ್ದಾಳಬೇಕು, ತಿಂಡಿ ಎಲ್ಲ ರೆಡಿ ಮಾಡಬೇಕು ಅಂತ ಅಂದಾಗ, ಸರಿ ಅಂತ ಎಲ್ಲರೂ ಮಲ್ಗಕ್ಕೆ ಹೋಗ್ತಿರ್ಬೇಕಾದ್ರೆ ಡೋರ್ನ ಡಬ ಡಬ ಅಂತ ಓನರ್ ಬಂದು ಬಡಿತಾ ಇರ್ತಾರೆ. ಅಷ್ಟೊತ್ತಿಗೆ ಇದ್ಯಾರಿದು ಇಷ್ಟೊತ್ತಲ್ಲಿ ಬಂದ್ರಲ್ಲ ಅಂತ ಅನಸೂಯ ಹೆದರ್ಕೋತಿರ್ಬೇಕಾದ್ರೆ, ಹೆದರ್ಕೋಬೇಡಿ ಅತ್ತೆ, ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಸಿದ್ದು ನೋಡ್ತಾ ಇದ್ರೆ ಓನರ್ ಬರ್ತಾರೆ. ಏನು ಸರಿ ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಅಂತ
ಸಿದ್ದು ಕೇಳ್ತಿರ್ಬೇಕಾದ್ರೆ ಏನಿಲ್ಲ, ನಿಮ್ಮ ಫುಡ್ಡು ಟ್ರಕ್ನ ಸರಿಯಾಗಿ ನಿಲ್ಲಿಸಿರಲಿಲ್ಲ, ಹಾಗೆ ಪೊಲೀಸ್ ಎಲ್ಲರೂ ಸಹ ಓಡಾಡ್ತಾ ಇದ್ರು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾಕೆ, ಆಲ್ರೆಡಿ ಬೇರೆ ನಿಮ್ಮ ಫುಡ್ಡು ಟ್ರಕ್ನ ಒಂದ್ಸಲ ಸೀಸ್ ಮಾಡಿದ್ದಾರೆ, ಸೊ ಅದಕ್ಕೋಸ್ಕರ ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ, ಅದನ್ನ ಹೇಳೋಣ ಅಂತ ಬಂದೆ ಅಂತ ಅಂದಾಗ, ಹೌದು ಸರ್ ನೀವು ಹೇಳೋದು ಕರೆಕ್ಟಾಗಿದೆ, ಒಂದ್ಸಲ ಆಲ್ರೆಡಿ ಸೀಸ್ ಆಗಿದೆ, ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು, ನಾನು ಬರ್ತೀನಿ ಸರ್, ಕೀ ತೊಗೊಂಡು ಲಾಕ್ ಮಾಡಿಬಿಟ್ಟು ಬರೋಣ, ಬರ್ತೀನಿ ಅಂತ ಅಂದಾಗ ಶಾರದಾ ಸರ್ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಏನಕ್ಕೆ ಬರ್ತೀರಾ, ನಿಮ್ಮ ಕೈಗೆ ಏಟಾಗಿದೆ ತಾನೇ, ಬೇಡ ಇಲ್ಲೇ ಇರಿ ಅಂತ ಅಂದಾಗ, ಇಲ್ಲ ಸರ್ ನಾನು ಬರ್ತೀನಿ ಅಂತ ಅನ್ಬೇಕಾದ್ರೆ, ಯಾಕ್ರಿ ಟ್ರಕ್ ಏನಾದರೂ ಓಡಿಸ್ತೀರಾ ಅಂತ ರೇಗಿಸ್ತಾ ಇರ್ತಾನೆ. ಸರ್ ಸುಮ್ಮನೆ ಇರಿ ಸರ್ ಅಂತ ಅಂದಾಗ, ನಾನೇನು ಒಬ್ಬನೇ ಹೋಗ್ತಿಲ್ಲ, ಹೆದರ್ಕೋಬೇಡಿ, ನನ್ನ ಜೊತೆ ಓನರು ಸಹ ಬರ್ತಾ ಇದ್ದಾರೆ, ಇಬ್ಬರು ಹೋಗಿ ಬರ್ತೀವಿ ಅಂತ ಟ್ರಕ್ ಹತ್ರ ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ನವೀನನ್ನ ಕರ್ಕೊಂಡು ಸ್ಪೀಡಾಗಿ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ನವೀನ ಹೇಳ್ತಾ ಇರ್ತಾನೆ, ಅಕ್ಕ ಇಷ್ಟು ಸ್ಪೀಡಾಗಿ ನೀನು ಹೋಗ್ಬೇಡ, ನನಗೆ ಟೆನ್ಷನ್ ಆಗ್ತಿದೆ, ಆ ಟ್ರಕ್ನ ಸುಡೋಕೆ ಹೋಗೋದು ಬದಲು ನಮ್ಮ ಕಾರು ಸುಟ್ಟೋದ್ರೆ ಏನು ಮಾಡೋದು ಅಂತ ಅಂದಾಗ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ, ಏನಕ್ಕೂ ಅಪಶಕನ ಮಾತಾಡ್ತಿದೀಯಾ, ಸುಮ್ಮನೆ ಬಾ ಅಂತ ಬೈಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾರಿಜಾತ, ದೇವ್ರೆ ನನ್ನ ಗೋಲ್ಡಿ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗಿದ್ದಾಳೆ, ಅದು ನೆಟ್ಟಗಾಗಲಿ, ಅವಳು ಬರೋವರೆಗೂ ನಾನು ಇಲ್ಲೇ ವೆಯ್ಟ್ ಮಾಡ್ತೇನೆ ಅಂತ ಹಾಲಿಗೆ ಬಂದು ಕೂತ್ಕೊಳ್ಳೋಕ್ಕೆ ಅಂತ ಬರ್ತಾ ಇರಬೇಕಾದ್ರೆ, ಇನ್ನೊಂದು ಕಡೆ ಮುರಳಿ ವೈದೇಹಿ ಜೊತೆ ಮಾತಾಡ್ತಾ ಇರ್ತಾನೆ. ಹಾಗೆ ಅದೇ ಸಮಯಕ್ಕೆ ಪಾರಿಜಾತನೂ ಸಹ ಬರ್ತಿರ್ಬೇಕಾದ್ರೆ, ಇದ್ಯಾರಿದು ಇಷ್ಟೊತ್ತಿನಲ್ಲಿ ಮಾತಾಡ್ತಿದ್ದಾರೆ ಅಂತ ಹತ್ರ ಬಂದು ನೋಡಿದರೆ ಅದು ಮುರಳಿ ಆಗಿರುತ್ತೆ. ಆ ಕಡೆ ವೈದೇಹಿ ಹೇಳ್ತಾ ಇರ್ತಾಳೆ, ನನಗೂ ಮನೇಲಿ ಕೂತು ಕೂತು ಬೇಜಾರಾಗಿದೆ, ಯಾವಾಗಲೂ ನಿಮ್ಮ ಹೆಂಡತಿ ಜೊತೆನೇ ಇರ್ತಿರಲ್ಲ, ನನ್ನನ್ನು ನೋಡೋಕ್ಕೆ ಬರಲ್ವಾ ಅಂತ ಅನ್ಬೇಕಾದ್ರೆ, ನಿನಗೆ ಗೊತ್ತಲ್ವಾ ಇಲ್ಲಿ ವಿಮಲ ಒಬ್ಬಳೇ ಕಷ್ಟಪಡ್ತಾ ಇರ್ತಾಳೆ, ಅವಳನ್ನ ಬಿಟ್ಟು ಬರೋಕ್ಕಾಗಲ್ಲ, ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊ ಅಂತ ಅಂದಾಗ, ಹೌದು ರೀ, ನಿಮಗೆ ಅವಳು ಮಾತ್ರ ಹೆಂಡತಿ ಅಲ್ವಾ, ನಾನು ಮಾತ್ರ ಏನೂ ಆಗಬೇಕಾಗಿಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಬೋರ್ ಆಗ್ತಿದೆ, 2 ಟಿಕೆಟ್ ತೊಗೊಬಂದಿದ್ದೀನಿ, ನಾಳೆ ಮೂವಿಗೆ ನೀವು ಬರಲೇಬೇಕು ಅಂತ ಅನ್ಬೇಕಾದ್ರೆ, ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಮುರಳಿ ಹೇಳ್ತಾ ಇರ್ತಾನೆ. ಹಾಗೆ ಯಾರ ಜೊತೆ ಮಾತಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಈ ಕಡೆ ಪಾರಿಜಾತ ಮುರಳಿ ಪಕ್ಕದಲ್ಲೇ ಬಂದು ನಿಂತ್ಕೊಂಡಿದ್ರೆ, ಮುರಳಿ ಮಾತ್ರ ಹಿಂತಿರುಗಿ ಮಾತಾಡ್ತಾ ಇರ್ತಾನೆ. ನೋಡು ಪ್ಲೀಸ್ ಬರೋಕ್ಕಾಗಲ್ಲ, ಅರ್ಥ ಮಾಡ್ಕೊ ಅಂತ ಅಂದಾಗ, ಸರಿ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನಿಸುತ್ತೆ, ಸರಿ ಬಿಡಬೇಡಿ ಬರಬೇಡಿ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಬಿಡು, ಕೋಪ ಮಾಡ್ಕೋಬೇಡ, ಬರ್ತೀನಿ ಅಂತ ಅಂದಾಗ, ಥ್ಯಾಂಕ್ ಯು ಸೋ ಮಚ್ ಅಂತ ವೈದೇಹಿ ಫೋನ್ ಕಟ್ ಮಾಡಿದರೆ, ತುಂಬ ಖುಷಿಯಿಂದ ಹಿಂತಿರುಗಿ ರೂಮಿಗೆ ಹೋಗಬೇಕು ಅಂತ ಹೋಗ್ತಾ ಇರಬೇಕಾದ್ರೆ, ಪಾರಿಜಾತನ ನೋಡಿ ಶಾಕ್ ಆಗಿ ಹಾಗೆ ಬಿಡ್ದು ಮುರಳಿ ನಿಂತ್ಕೊಬಿಡ್ತಾನೆ. ಹಾಗೆ ಮುರಳಿ ತುಂಬ ಟೆನ್ಷನಿಂದ, ಅತ್ತೆ ನೀವು ಯಾವಾಗ ಬಂದ್ರಿ ಅಂತ ಅಂದಾಗ, ನನಗೆಲ್ಲ ಗೊತ್ತಾಯಿತು, ನಾನು ಅವಾಗಿಂದ ಎಲ್ಲನೂ ಕೇಳ್ಕೊಂಡೆ, ಈ ಕತೆ ಎಷ್ಟು ದಿನದಿಂದ ನಡೀತಾ ಇದೆ, ನಿಮ್ಮ ನಾಟಕ ಅಂತ ಅನ್ಬೇಕಾದ್ರೆ, ಮುರಳಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿ ಆ ಕಡೆ ಈ ಕಡೆ ಯಾರಾದರೂ ಇದ್ದಾರ ಅಂತ ತುಂಬ ಎದುರ್ಕೊಂಡು ನೋಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ನವೀನನ್ನ ಕರ್ಕೊಂಡು ಕಾರಲ್ಲಿ ಬಂದೇ ಬಿಡ್ತಾಳೆ. ಸಿದ್ದು ಇರೋ ಫುಡ್ ಟ್ರಕ್ ಕಡೆ ಬಂದ್ಬಿಟ್ಟು ಫುಡ್ ಟ್ರಕ್ನ ನೋಡ್ತಾ ಇರ್ತಾಳೆ. ಹಾಗೆ ಮುಖಕ್ಕೆ ಇಬ್ಬರು ಮಾಸ್ಕ್ ಹಾಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನೋಡು ಈ ಕೆಲಸನ ಆದಷ್ಟು ಬೇಗ ಮಾಡಬೇಕು, ನಾವೇ ಮಾಡಬೇಕು, ಯಾರಿಗೂ ಅನುಮಾನ ಬರಬಾರ್ದು, ಹಾಗೆ ಸುತ್ತಮುತ್ತ ಏನಾದರೂ CC ಕ್ಯಾಮ್ರಾ ಇದೆಯಾ ಚೆಕ್ ಮಾಡು ಅಂತ ನವೀನಂಗೆ ಹೇಳ್ತಾ ಇರ್ತಾಳೆ. ಹಾಗೆ ನವೀನ ಎಲ್ಲ ಕಡೆ ನೋಡ್ಬಿಟ್ಟು, ಅಕ್ಕ ಇಲ್ಲೆಲ್ಲೂ CC ಕ್ಯಾಮ್ರಾ ಇಲ್ಲ, ಇದು ಸೇಫ್ ಆದ ಜಾಗ, ಜೊತೆಗೆ ಇಂಥ ಕೆಲಸ ಮಾಡೋದಲ್ಲಿ ನಾನು ತುಂಬ ಎಕ್ಸ್ಪರ್ಟ್ ಅಂತ ಅಂದ್ಬಿಟ್ಟು ಒಂದು ಕ್ಯಾನ್ನ ಪೆಟ್ರೋಲ್ ತೊಗೊಂಡು ಹೋಗ್ತಾ ಇರ್ತಾನೆ. ಹಾಗೆ ಹೋಗ್ಬಿಟ್ಟು ಟ್ರಕ್ನೆಲ್ಲ ಎಳಿತಾ ಇರ್ತಾನೆ. ಎಷ್ಟು ಹೇಳಿದ್ರು ಸಹ ಡೋರ್ಗಳನ್ನೆಲ್ಲ ಟೈಟಾಗಿ ಸಿದ್ದು ಲಾಕ್ ಮಾಡೋದ್ರಿಂದ ಯಾವ ಡೋರು ಓಪನ್ ಆಗ್ತಾ ಇರಲಿಲ್ಲ. ಹಾಗೆ ಎಲ್ಲ ಕಡೆ ನೋಡ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಓನರು ಮತ್ತು ಸಿದ್ದು ಬರ್ತಾ ಇರ್ತಾರೆ. ಅದನ್ನು ನೋಡಿ ಜ್ಯೋತಿಕಾ ತುಂಬ ಟೆನ್ಷನ್ ಮಾಡಿಕೊಂಡು ಕಾರಿಂದ ಔತ್ಕೊಂಡಿರ್ಬೇಕಾದ್ರೆ ಅಷ್ಟೊತ್ತಿಗೆ ನವೀನನ್ನು ನೋಡ್ತಾನೆ. ಹಾಗೆ ಹಿಂದೆ ಅವ್ರು ಬರೋದನ್ನ ಫಾಲೋ ಮಾಡಿಕೊಂಡು ನವೀನನ್ನು ಸಹ ಹೋಗ್ತಾ ಇರಬೇಕಾದ್ರೆ ಸಿದ್ದು ಈ ಕಡೆ ಟ್ರಕ್ ಮೇಲೆ ಹತ್ತಿ ಆ ಗಾಡಿನ ಮೂವ್ ಮಾಡಿ ಮುಂದೆ ನಿಲ್ಲಿಸಿ ಓನರ್ಗೆ ಓಕೆನಾ ಅಂತ ಅಂದಾಗ, ಸರಿ ಸಿದ್ದು ಬನ್ನಿ ಅಂತ ಕರಿತಿರ್ಬೇಕಾದ್ರೆ, ಇನ್ನೇನು ಸಿದ್ದು ಇಳಿಯೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಮಿರರಲ್ಲಿ ಈ ಕಡೆ ನವೀನ ಮುಖನ ನೋಡಿದಾಗ ಶಾಕ್ ಆಗಿ ಸಿದ್ದು ಹಾಗೆ ಟ್ರಕ್ ಮೇಲೆ ಕೂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.